ನೀವು ಇಷ್ಟಪಟ್ಟು ತಿನ್ನೋ ಈ ಮಯೋನೀಸ್ ಅನ್ನ ಅತ್ಯಂತ ಕೆಟ್ಟ ಆಹಾರ ಪದಾರ್ಥದ ಪಟ್ಟಿಗೆ ಸೇರಿಸಲಾಗಿದೆ. ಯಾಕಂದ್ರೆ ತಮಿಳುನಾಡು ಸರ್ಕಾರ ಹಸಿ ಮೊಟ್ಟೆ ಮಯೋನೀಸ್ ಅನ್ನ ಬ್ಯಾನ್ ಮಾಡಿದೆ. 1 ವರ್ಷದವರೆಗೆ ಇದರ ತಯಾರಿಕೆಗೆ ನಿಷೇಧ ಹೇರಿದೆ. ಈಗಾಗಲೇ ಕೇರಳ ಮತ್ತು ತೆಲಂಗಾಣದಲ್ಲಿ ಇದನ್ನ ಬ್ಯಾನ್ ಮಾಡಿಯಾಗಿದೆ. ಯಾಕಂದ್ರೆ ಈ ಮಯೋನೀಸ್ ಅತ್ಯಂತ ಅನಾರೋಗ್ಯಕರ ಹಾಗೂ ಕೆಟ್ಟ ಆಹಾರ ಅಂತ ಪರಿಗಣಿಸಲಾಗಿದೆ. ಈ ಮಯೋನೀಸ್ ಅನ್ನ ಅತಿಯಾಗಿ ಸೇವಿಸಿದ್ರೆ ದೇಹದಲ್ಲಿ ಕೊಬ್ಬು ಹೆಚ್ಚುತ್ತೆ, ಹೃದ್ರೋಗ ಬರುತ್ತೆ, ಡಯಾಬಿಟಿಸ್ ಕಾಡುತ್ತೆ, ಕಿಡ್ನಿ ಫೇಲ್ ಆಗುತ್ತೆ. ಮೊದಲೇ ಈ ಮಯೋನೀಸ್ ಅನ್ನ ಜಂಕ್ ಫುಡ್ಗಳಾದ ಬರ್ಗರ್, ಸ್ಯಾಂಡ್ವಿಚ್, ಚಿಕನ್ ತಂದೂರಿ, ಚಿಕನ್ ಟಿಕ್ಕಾ ಇತರೆ ಕರಿದ ತಿಂಡಿಗಳ ಜೊತೆ ತಿನ್ನೋದು. ಜಂಕ್ ಫುಡ್ ಜೊತೆ ಈ ಮಯೋನೀಸ್ ಡೆಡ್ಲಿ ಕಾಂಬಿನೇಷನ್ ಆಗಿದೆ. ಹಾಗಾಗಿಯೇ 3 ರಾಜ್ಯಗಳಲ್ಲಿ ಇದನ್ನು ನಿಷೇಧಿಸಲಾಗಿದೆ. ಈ ಮಯೋನೀಸ್ ಅನ್ನ ಹಸಿ ಮೊಟ್ಟೆಯ ಬಿಳಿ ಭಾಗ, ಎಣ್ಣೆ ಹಾಗೂ ವಿನೆಗರ್ ಅಥವಾ ಲಿಂಬೆ ಸೇರಿಸಿ ಮಾಡಲಾಗುತ್ತೆ. ಇದಕ್ಕೆ ರಿಫೈನ್ಡ್ ಸೋಯಾಬೀನ್ ಎಣ್ಣೆಯನ್ನೇ ಬಳಸ್ತಾರೆ. ಅಲ್ಲದೆ ಈ ಮಯೋನೀಸ್ ನ ಟೇಸ್ಟ್ ಹಾಳಾಗಬಾರದು ಮತ್ತು ತಿಂಗಳುಗಟ್ಟಲೆ ಅದು ಕೆಡಬಾರದು ಅಂತ ಪ್ರಿಸರ್ವೇಟಿವ್ಸ್, ಅಡಿಕ್ಟಿವ್ಸ್ ಗಳನ್ನ ಸೇರಿಸ್ತಾರೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ ನವರು ಸಹ ಕಡಿಮೆ ದರದಲ್ಲಿ ಇದನ್ನು ತಯಾರಿಸಲು ಕಳಪೆ ಗುಣಮಟ್ಟದ ರಿಫೈನ್ಡ್ ಎಣ್ಣೆಯನ್ನೇ ಬಳಸ್ತಾರೆ. ಹಾಗಾಗಿ ಇದನ್ನು ತಿಂದಾಗ ನಮ್ಮ ದೇಹದಲ್ಲಿ ತೂಕ ಹೆಚ್ಚಾಗುತ್ತೆ, ಸ್ಥೂಲಕಾಯ ಸಮಸ್ಯೆ ಉಂಟಾಗಿ ದೇಹ ರೋಗಗಳ ಕೂಪಾಗುತ್ತೆ. 3 ರಾಜ್ಯಗಳಲ್ಲಿ ಇದನ್ನು ಬ್ಯಾನ್ ಮಾಡಲಾಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಮಯೋನೀಸ್ ಅನ್ನು ಯಾವಾಗ ಬ್ಯಾನ್ ಮಾಡ್ತಾರೆ? ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.